ರಾಜ್ಯ ರಾಜಕಾರಣದ್ದು ವಿಧಾನ ಪರಿಷತ್ತಿನ ಕ್ರಾಸ್ ವೋಟಿಂಗ್ ನಂತರ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ತುಂಬ ಬೇಜಾರಿನಲ್ಲಿದ್ದರು. ಎಲ್ಲಿ ತನಕ ಮಾತಾಡ್ಬಿಟ್ರು ಅಂದರೆ ಧರ್ಮಸ್ಥಳಕ್ಕೆ ಎಲ್ಲ MLAಗಳನ್ನು ಕರ್ಕೊಂಡೋಗಿ ಅಲ್ಲೇ ಶಾಸಕಾಂಗ ಪಕ್ಷದ ಸಭೆ ಮಾಡಿ ಅಲ್ಲೇ ಧರ್ಮಸ್ಥಳದ ಮಂಜುನಾಥನ ಮುಂದೆ ಆಣೆ ಪ್ರಮಾಣ ಮಾಡಿಸೋದು ಅನ್ನೋ ಲೆವೆಲಿಗೆ ಮಾತಾಡಿದರು. ಆ ನಂತರ ಪಕ್ಷದಲ್ಲೇ ಹಿರಿಯರು ಅದಕ್ಕೆ ಅಸಮಾಧಾನ, ಅಸಮ್ಮತಿ, ಬೇಜಾರು ವ್ಯಕ್ತಪಡಿಸಿದರು. ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇಬ್ಬರೂ ದೆಹಲಿಗೆ ಹೋಗಿ BJP ರಾಷ್ಟ್ರೀಯ ಅಧ್ಯಕ್ಷರಿಗೆ ನಿತಿನ್ ನಬೀನ್ ಅವರಿಗೆ ಎಕ್ಸ್ಪ್ಲನೇಷನ್ ಕೊಟ್ಟು ಆರ್ ಅಶೋಕ್ ಅವರು ನೇರವಾಗಿ ಬೆಂಗಳೂರಿಗೆ ಬಂದರೆ ವಿಜಯೇಂದ್ರ ಅವರು ದೆಹಲಿಯಿಂದ ಮಂಗಳೂರಿಗೆ ಬಂದರು. ನಿನ್ನೆ ಇವತ್ತು ಬೆಳಗ್ಗೆ ಧರ್ಮಸ್ಥಳಕ್ಕೆ ಬಂದು ಮಂಜುನಾಥನ ದರ್ಶನ ಪಡೆದರು. ಆಮೇಲೆ ಮಾತಾಡಿದ್ರು, ಕೇಳಿಸ್ಕೊಳ್ಳಿ. ಇತ್ತೀಚೆಗೆ ನಡೆದಂತ ವಿಧಾನ ಪರಿಷತ್ತಿನ ಚುನಾವಣೆ ನಮ್ಮ ಇಬ್ಬರು ಅಭ್ಯರ್ಥಿಗಳು 37-38 ವರ್ಷಗಳ ಕಾಲ ಸತತವಾಗಿ ದುಡಿದಂತ ಲಿಂಗರಾಜ್ ಪಾಟೀಲ್ ಅವರನ್ನು ಅಭ್ಯರ್ಥಿಯಾಗಿ ಮಾಡಿದ್ವಿ. ಕೋಟಿಲ್ ಅವರನ್ನು ಕೂಡ ಅಭ್ಯರ್ಥಿ ಮಾಡಿದ್ವಿ. ನನ್ನನ್ನು ಸೇರಿದಂತೆ ರಾಜ್ಯದ ಲಕ್ಷಾಂತರ ಕಾರ್ಯಕರ್ತರು ಬಹಳ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆ ಧರ್ಮಸ್ಥಳದಲ್ಲಿ ಆಗ್ಬೇಕು, ಶಾಸಕರು ಸನ್ನಿಧಿಯಲ್ಲಿ ಸತ್ಯಾಸತ್ಯತೆ ತಿಳಿದುಕೊಳ್ಬೇಕು ಅಂತೇಳಿ ನಾನು ಹೇಳಿದ್ದು ನಿಜ. ಪಕ್ಷದ ಎಲ್ಲ ಹಿರಿಯ ನಾಯಕರ ಅಭಿಪ್ರಾಯದ ಮೇರೆಗೆ ಗೌರವ ಕೊಟ್ಟು ಈ ಕ್ಷೇತ್ರದ ಪರಮ ಭಕ್ತನಾಗಿ ನಾನು ಬಂದು ದೇವರ ದರ್ಶನ ಪಡೆದುಕೊಳ್ಬೇಕು, ಮಂಜುನಾಥೇಶ್ವರ ಪ್ರಾರ್ಥನೆ ಸಲ್ಲಿಸಬೇಕು ಅಂತ ನಾನು ಬಂದಿದ್ದೇನೆ. ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಿಂತು ನಾನು ಮಾತನಾಡ್ತಾ ಇದ್ದೇನೆ. ನಾನು ಏನ್ ಮಾತನಾಡ್ತಿದ್ದೇನೆ ಅಂತಕ್ಕಂಥ ಅರಿವು ಕೂಡ ನನಗಿದೆ. ಏನು ಅಡ್ಡ ಮತದಾನ ಆದಾಗ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಮತ್ತು ನಾಡಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ವ್ಯವಹಾರಿಕ ಸಂಬಂಧ, DK ಶಿವಕುಮಾರ್ ಮತ್ತು ವಿಜಯೇಂದ್ರ ಮಧ್ಯೆ ಇರತಕ್ಕಂತ ಆತ್ಮೀಯತೆ, ಎಲ್ಲೋ ಒಂದ್ ಕಡೆ ನಾನೇ ಅಡ್ಡ ಮತದಾನಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದೇನೆ ಅನ್ನುವ ಆರೋಪಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಈ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು ನಮ್ಮವರೇ ಅನ್ನೋ ಅರಿವು ಕೂಡ ನನಗಿದೆ. ಆದ್ರೆ ನಾನಿವತ್ತು ಸ್ಪಷ್ಟಪಡಿಸ್ತಾ ಇದ್ದೇನೆ, ರಾಜ್ಯದ ಅಧ್ಯಕ್ಷನಾಗಿ ಇಂಥ ಕೀಳು ಮಟ್ಟದ ಕೆಲಸವನ್ನು ಮಾಡತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ವಿಜಯೇಂದ್ರ ಮತ್ತೆ DK ಶಿವಕುಮಾರ್ ಮಧ್ಯೆ ಯಾವುದೇ ರೀತಿಯ ವ್ಯವಹಾರಿಕ ಸಂಬಂಧವೂ ಕೂಡ ಇಲ್ಲ. ಯಾವುದೇ ಒಂದು ಆತ್ಮೀಯತೆಯೂ ಕೂಡ ನಮ್ಮ ಮಧ್ಯೆ ಇಲ್ಲ. ಒಬ್ಬ KPCC ಅಧ್ಯಕ್ಷರಾಗಿ ಏನ್ ಗೌರವ ಕೊಡಬೇಕಿತ್ತು ನಾನು ಕೊಟ್ಟಿದ್ದೇನೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನ್ ಗೌರವ ಕೊಡಬೇಕು ಕೊಡ್ಲೇಬೇಕಾಗ್ತದೆ ಒಬ್ಬ ಶಾಸಕನಾಗಿ. ಅದು ಬಿಟ್ರೆ ನಮ್ಮ ನಡುವೆ ಯಾವುದೇ ಒಂದು ಆತ್ಮೀಯತೆ, ವ್ಯವಹಾರಿಕ ಸಂಬಂಧ ಇಲ್ಲ ಅನ್ನೋದನ್ನ ನಾನು ಮತ್ತೆ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಯಾರು ಈ ರೀತಿ ಅಪಪ್ರಚಾರ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುವ ಚರ್ಚೆಗಳಿಗೂ ಕೂಡ ಪತ್ರಿಕಾಗೋಷ್ಠಿ ಮಾಡಿ ಉತ್ತರಿಸಬೇಕಾದ ಅನಿವಾರ್ಯತೆ ಬಂದ್ಬಿಡುತ್ತೆ ನೋಡಿ. ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಆಗುವ ಚರ್ಚೆ, ಅದು ಬಿಸ್ನೆಸ್ ಪಾರ್ಟ್ನರ್ಸ್ ಅಂತೆ, ಒಟ್ಟೊಟ್ಟಿಗೆ ಬಿಸ್ನೆಸ್ಗಳಿದ್ದಾವೆ ಅಂತ. ಇನ್ನು ಅದೊಂದು ಸಮಿತಿ ರಚನೆ ಮಾಡಲಾಗಿತ್ತು. CT ರವಿ ಅವರು, N ಮಹೇಶ್ ಅವರು ಮತ್ತು ಮಹೇಶ್ ತೆಂಗಿನಕಾಯಿ ಅವರನ್ನೊಳಗೊಂಡಂಥ ಸಮಿತಿ ರಚನೆ ಮಾಡಲಾಗಿತ್ತು ಕ್ರಾಸ್ ವೋಟಿಂಗ್ ಬಗ್ಗೆ ರಿಪೋರ್ಟ್ ಕೊಡೋದಕ್ಕೆ. ಆ ಸಮಿತಿ ತನಿಖೆ ಮಾಡಿ ರಿಪೋರ್ಟ್ ಕೊಡಬೇಕು ಅಂತ. ಆ್ಯಕ್ಚುಲಿ ರಿಪೋರ್ಟ್ ರೆಡಿ ಇದೆಯಂತೆ. ಇವತ್ತೇ ಕೊಡೋದಕ್ಕೆ CT ರವಿ ಅವರು ತಯಾರಾಗಿದ್ದರು. ನಾಳೆ ಬೆಂಗಳೂರಿನಲ್ಲೇ ಅಂದರೆ ತಗೋತೀನಿ ಅಂತ ವಿಜಯೇಂದ್ರ ಅವರು ಹೇಳಿದಾರಂತೆ. ನಾಳೆ ಬೆಂಗಳೂರಿನಲ್ಲಿ ರಿಪೋರ್ಟ್ ಕೊಡ್ತಾರೆ. ಆ್ಯಕ್ಚುಲಿ ರಿಪೋರ್ಟ್ನಲ್ಲಿ ಯಾವ ಹೆಸರುಗಳು ಇಲ್ಲ. ಎಷ್ಟು ಎಕ್ಸಾಕ್ಟಾಗಿ ಕ್ರಾಸ್ ವೋಟಿಂಗ್ ಆಗಿದ್ದು BJPಯಿಂದ ಅನ್ನುವ ಕನ್ಕ್ಲೂಷನ್ಗೂ ಬರೋದಕ್ಕಾಗಿಲ್ಲ. ಟೋಟಲ್ 11 ಆಗಿದ್ದಾವೆ BJP JDS ಸೇರಿಸಿ. ಅದರಲ್ಲಿ BJPಯ ಕ್ರಾಸ್ ವೋಟಿಂಗ್ ಎಷ್ಟು? BJP ಅವರು ನಂಬಲೇಬೇಕಾಗಿರುವಂಥ ಸಂಖ್ಯೆ 3, ಮಿನಿಮಮ್ 3 ಅಂತೂ ಆಗೇ ಆಗಿದ್ದಾವೆ ಅಂತ. ಯಾಕಂದರೆ ಲಿಂಗರಾಜ್ ಪಾಟೀಲರಿಗೆ 27 ವೋಟ್ ಅಷ್ಟೇ ಬಂದಿತ್ತು. 30 ಅವ್ರಿಗೆ ಅಸೈನ್ ಆಗಿದ್ದು, 27 ಬಂದಿದ್ದಾವೆ. ಒಂದು ಅಸಿಂಧು ಆಗಿದೆ ಮತ. ಆ ಅಸಿಂಧು ಮತವನ್ನು ನೋಡಿದವರು ನನ್ನ ಹತ್ರ ಹೇಳ್ತಾ ಇದ್ರು, ಅಸಿಂಧು ಅಂದರೆ ಏನೋ ಹಿಂಗೆ ನಂಬರ್ ಬರೆಯೋದಕ್ಕೆ ಹೋಗಿ ಒಂದು ಗೆರೆ ಕೆಳಗಡೆ ಹೋಗ್ಬಿಡ್ತು, ಹಂಗಲ್ಲ ಅಸಿಂಧು ಆಗಿದ್ದು. ಹಂಗೆ ಅಸಿಂಧು ರಘು ಕೌಟಿಲ್ಯರ ಹೆಸರಿನ ಮುಂದೆ ಪೆನ್ ತಗೊಂಡು ಮನಸ್ಸಿಗೆ ಬಂದಂಗೆ ಗೀಚ್ಬಿಟ್ಟಿದಾರಂತದನ್ನ. ಹಂಗೆ ಅಸಿಂಧು ಆಗಿರೋ ಮತ ಅದು. ಅಂದರೆ ಉದ್ದೇಶಪೂರ್ವಕ ಅಸಿಂಧುನೇ ಅದು, ಉದ್ದೇಶಪೂರ್ವಕ ಅಸಿಂಧು. ಟೋಟಲ್ 4 ಜನರ ಮೇಲೆ ಸಂಶಯ ಇರೋದು. ಇದ್ದ 62 ಜನರಲ್ಲಿ ಕದ್ದವರು ಯಾರು ಅನ್ನೋ ಪರಿಸ್ಥಿತಿ ಇದೆ. ಈ ಕಮಿಟಿ ಯಾವ ಹೆಸರುಗಳನ್ನು ಉಲ್ಲೇಖಿಸಿಲ್ಲ. ಮೊನ್ನೆ ತನಕ ಮಾಹಿತಿ ಇತ್ತು, ಇಂತಿಂಥವರ ಮೇಲೆ ವಿಶೇಷ ನಿಗಾ ಇಡಬೇಕು ಅಂತೇನೋ ಕೊಡ್ತಾರೆ ಅಂತ, ಅದನ್ನು ಕೂಡ ಬರೆದಿಲ್ಲ. ಈ ಒಟ್ಟಾರೆ ಪ್ರಾಸೆಸ್ನಲ್ಲಿ ಪಕ್ಷದಿಂದ ಆದಂಥ ಅಧ್ವಾನಗಳೇನು ಅನ್ನೋದನ್ನು ಬರೆದಿದ್ದಾರಂತೆ.
ಕಾಂಗ್ರೆಸ್ನವರು ತಮ್ಮೆಲ್ಲ ಶಾಸಕರನ್ನು ಕರ್ಕೊಂಡು ಹೋಗಿ ರೆಸಾರ್ಟ್ನಲ್ಲಿ ಕೂಡಿಸಿ ಅಣಕು ಮತದಾನವನ್ನು ಮಾಡಿಸಿದರು. 3 ಸಲ ಅಣಕು ಮತದಾನ ಆಗಿದೆ. ಕೆಲವು ಶಾಸಕರೇನೋ ಕನ್ಫ್ಯೂಸ್ ಮಾಡ್ಕೊಂಡ್ರು, ಇನ್ನು ಕೆಲವು ಶಾಸಕರಿಗೆ ಎಕ್ಸಾಕ್ಟಾಗಿ ಹೆಂಗೆ ಬರೀಬೇಕು ಅಂತ ಗೊತ್ತಿಲ್ಲ. ಓಕೆ ಇದು ಬೇಡ, ಇನ್ನೊಮ್ಮೆ ಮಾಡಿ, ಮತ್ತೊಮ್ಮೆ ಮಾಡಿ ಅಂಥೇಳಿ ಪ್ರಾಕ್ಟೀಸ್ ಸಹಿತ ಮಾಡಿಸಿದ್ರು ಅವರು. ನಮ್ಮಲ್ಲಿ ಅದು ಯಾಕೆ ಆಗಲಿಲ್ಲ? ಸಿ ಟಿ ರವಿ ಅವರು ಆ ಪ್ರಶ್ನೆ ಎತ್ತಿದ್ದಾರೆ. ಜೊತೆಗೆ ಯಾವ್ಯಾವ ಶಾಸಕರು ಯಾವ ಕ್ಯಾಂಡಿಡೇಟಿಗೆ ಓಟ್ ಹಾಕಬೇಕು, ಯಾರು JDSಗೆ ಓಟ್ ಹಾಕಬೇಕು ಅನ್ನೋದನ್ನು ಕೊನೆಯ ಕ್ಷಣದಲ್ಲಿ ಯಾಕೆ ಹೇಳಲಾಯಿತು, ತಯಾರಿ ಇರಲಿಲ್ಲ, ಇತ್ಯಾದಿ ವಿಷಯಗಳನ್ನು ಅದರಲ್ಲಿ ಬರೆದಿದ್ದಾರಂತೆ. ನಾಳೆ ರಿಪೋರ್ಟ್ ಕೊಡ್ತಾರೆ, ನೋಡೋಣ ರಿಪೋರ್ಟ್ ಮೇಲೆ ಏನು ಚರ್ಚೆ ಆಗುತ್ತೋ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.